ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಹಾಗೆ ನನ್ನ ಈ ಒಂದು ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನನ್ನ ಒಂದು ವಿಡಿಯೋ ನಿಮಗೇನಾದ್ರು ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ತಿಳಿಸ್ತಾ ಇವತ್ತಿನ ಒಂದು ಮಿನಿ ಬ್ಲಾಗಲ್ಲಿ ನಿಮಗೆ ಕಬ್ಬಿಣ ಅಂಶ ಹೊಂದಿರುವಂಥ ಹಣ್ಣುಗಳು ಅಂದರೆ ಒಣ ಹಣ್ಣುಗಳ ಬಗ್ಗೆ ತಿಳಿಸೋಣ ಅಂತ ಇದ್ದೀನಿ. ಮೊದಲನೇದಾಗಿ ಬಂದರೆ ಇದು ಒಣ ಖರ್ಜೂರ. ಇದರಲ್ಲಿ ನಮಗೆ ಬೇಕಾಗಿರುವಂತಹ ಕಬ್ಬಿಣದ ಅಂಶ ತುಂಬ ಹೆಚ್ಚಾಗಿರುತ್ತೆ. ಹಾಗೆ ಇದರಲ್ಲಿ ರಕ್ತಹೀನತೆಯನ್ನು ತಡೆಯಲು ತುಂಬ ಶಕ್ತಿಯುತವಾಗಿರೋ ಹಣ್ಣುಗಳಲ್ಲಿ ಒಂದಾಗಿರುತ್ತೆ. ರಕ್ತ ಪರಿಚಲನೆ ಕೂಡ ಇದು ತುಂಬ ಹೆಚ್ಚಾಗಿ ಸುಧಾರಿಸುತ್ತೆ. ಅದಂತೆ ಇದನ್ನು ನಾವು ಬೆಳಗಿನ ಜಾವ ತಿನ್ನೋದ್ರಲ್ಲಿ ತುಂಬ ಒಳ್ಳೆಯದು. ಇನ್ನು ಹಸಿ ಖರ್ಜೂರ ಕೂಡ ಅಷ್ಟೇ. ಇದರಲ್ಲಿ ಕೂಡ ಒಂದು ನೈಸರ್ಗಿಕವಾಗಿ ಸಿಗುವಂತಹ ಕಬ್ಬಿಣದ ಅಂಶ ತುಂಬ ಹೆಚ್ಚಾಗಿರುತ್ತೆ. ಇದು ನಮಗೆ ಎಷ್ಟು ಬೇಕೋ ಅಷ್ಟು ಶಕ್ತಿನ ನೀಡುತ್ತೆ. ಇನ್ನು ಇದರಲ್ಲಿ ಹಿಮೋಗ್ಲೋಬಿನ್ ಮಟ್ಟನ ಹೆಚ್ಚಿಸುವಂತಹ ಹೆಚ್ಚು ಶಕ್ತಿ ಇರುತ್ತೆ ಇದರಲ್ಲಿ. ಇದು ಆರೋಗ್ಯಕ್ಕೆ ತುಂಬ ಉತ್ತಮ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಒಣಗಿದ ಪ್ಲಮ್ಮು, ಹಾಗೆ ಇದು ಕೂಡ ಅಷ್ಟೇ ಕಬ್ಬಿಣಾಂಶ ತುಂಬಿರೋದ್ರಲ್ಲಿ ಒಂದು ಒಳ್ಳೆಯ ಹಣ್ಣು ಅಂತ ಕೂಡ ಹೇಳ್ಬೋದು. ನಮ್ಮ ಬಾಡಿಯಲ್ಲಿರುವಂತಹ ಕೆಂಪು ರಕ್ತ ಕಣಗಳನ್ನ ಉತ್ಪಾದನೆ ಮಾಡಲು ನೆರವಾಗುತ್ತೆ ಇದು. ಇನ್ನು ರಕ್ತಹೀನತೆಯೂ ಕೂಡ ಇದೂ ಹಾಗೆ ಹಸಿ ಖರ್ಜೂರ ಏನು ಒಣ ಖರ್ಜೂರದಲ್ಲಿ ಇದ್ದಲ್ಲ ಅದೇ ರೀತಿ ತಡೆಯುತ್ತೆ. ಇದು ಹೆಚ್ಚಾಗಿ ನಮಗೆ ಜೀರ್ಣಕ್ರಿಯೆ ಮತ್ತು ಕರಳಿನ ಆರೋಗ್ಯವನ್ನು ಸುಧಾರಿಸಲು ಅನುಕೂಲ ಆಗುತ್ತೆ. ಇನ್ನು ಒಣ ದ್ರಾಕ್ಷಿ, ಈ ದ್ರಾಕ್ಷಿಯಲ್ಲಿ ನಮಗೆ ಅದೇ ಹಿಂದೆ ತಿಳಿದಂಗೆ ಕಬ್ಬಿಣದ ಅಂಶ ಇದರಲ್ಲೂ ಕೂಡ ಸಮೃದ್ಧವಾಗಿ ಇದ್ದೇ ಇರುತ್ತೆ. ಮತ್ತು ಇದು ನಮ್ಮ ರಕ್ತ ಪರಿಚಲನೆ ಕೂಡ ಸುಧಾರಿಸುತ್ತೆ. ಇದಲ್ಲದಿದ್ದರೆ ಇದರಲ್ಲಿ ನಮಗೆ ಹೃದಯ ಮತ್ತು ಮೂಳೆಗೆ ಆರೋಗ್ಯವಾಗಿಡಲು ಒಂದು ಹೆಚ್ಚು ಸಹಾಯಕಾರಿಯಾಗಿರುವಂಥ ಒಣ ಹಣ್ಣುಗಳಲ್ಲಿ ಇದು ಒಂದು ಆಗಿರುತ್ತೆ. ಈ ಒಂದು ಮಿನಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ನಾಳಿನ ಒಂದು ವಿಡಿಯೋದಲ್ಲಿ ಕೂಡ ಇದೇ ರೀತಿ ಒಂದು ಉಪಯುಕ್ತವಾದ ಮಾಹಿತಿನ ನೀಡೋಣ ಅಂತ ಅಂದ್ಕೊಂಡಿದ್ದೀನಿ. ಧನ್ಯವಾದಗಳು.